ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಸಿದ್ಧವಾದ ಒಂದು ಸಾಮ್ರಾಜ್ಯದ 300 ವರ್ಷಗಳ ಸುದೀರ್ಘ ಕಥೆಯನ್ನ ನೋಡ್ಲಿದ್ದೇವೆ. ಇದು ಸುಮ್ಮನೆ ಒಂದು ಇತಿಹಾಸದ ಪಾಠ ಅಲ್ಲ, ಬದಲಾಗಿ ಒಂದು ಬೃಹತ್ ಸಾಮ್ರಾಜ್ಯ ಹೆಂಗೆ ರೂಪುಗೊಳ್ತು, ತನ್ನ ವೈಭವದ ಶಿಖರವನ್ನ ಹೆಂಗೆ ತಲುಪ್ತು ಮತ್ತೆ ಅಂತಿಮವಾಗಿ ಹೆಂಗೆ ಪತನವಾಯ್ತು ಅನ್ನೋದರ ಒಂದು ರೋಚಕವಾದ ಕಥೆ. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಒಮ್ಮೆ ಯೋಚಿಸಿ, ಭಾರತದ ಅತ್ಯಂತ ಪ್ರಭಾವಶಾಲಿ ಸಾಮ್ರಾಜ್ಯ ಹೇಗೆ ನಿರ್ಮಾಣವಾಯಿತು ಮತ್ತೆ ಅಷ್ಟೇ ವೇಗವಾಗಿ ಅದು ಹೇಗೆ ಛಿದ್ರವಾಗಿ ಹೋಯಿತು? ನಮ್ಮ ಇಂದಿನ ಈ ಇಡೀ ವಿಶ್ಲೇಷಣೆಯ ಮೂಲ ಉದ್ದೇಶವೇ ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು. ತಂದೆಯ ಕಡೆಯಿಂದ ತಿಮೂರ್, ತಾಯಿಯ ಕಡೆಯಿಂದ ಚಂಗೀಸ್ ಖಾನ್ನ ವಂಶಸ್ಥರಾದ ಮುಘಲರು ಕೇವಲ ಯುದ್ಧಗಳಿಂದ ಮಾತ್ರವಲ್ಲ, ಕಲೆ, ವಾಸ್ತುಶಿಲ್ಪ, ಆಡಳಿತದ ಮೂಲಕ ಭಾರತದ ಇತಿಹಾಸವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ್ರು ಅಲ್ವಾ? ಅದು ಹೇಗೆ ಅಂತ ಈಗ ನೋಡೋಣ. ಈ ಬೃಹತ್ ಇತಿಹಾಸವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವಿದನ್ನ 6 ಪ್ರಮುಖ ಘಟ್ಟಗಳಲ್ಲಿ ನೋಡ್ಲಿದ್ದೇವೆ. ಮುಘಲ್ ಸಾಮ್ರಾಜ್ಯದ ಸ್ಥಾಪನೆ, ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ, ಅಕ್ಬರನ ಸುವರ್ಣಯುಗ, ವಾಸ್ತುಶಿಲ್ಪದ ಉತ್ತುಂಗ, ಔರಂಗಜೇಬ್ ಹಾಗೂ ಅವನತಿ, ಮತ್ತು ಕೊನೆಯ ಮುಘಲ್ ಆಡಳಿತಗಾರರು. ಮೊದಲನೆಯ ಘಟ್ಟ, ಮುಘಲ್ ಸಾಮ್ರಾಜ್ಯದ ಸ್ಥಾಪನೆ. 1526ರ ಮೊದಲನೇ ಪಾಣಿಪತ್ ಕದನದ ಬಗ್ಗೆ ನೀವು ಕೇಳೇ ಇರ್ತೀರ. ಭಾರತದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಇಬ್ರಾಹಿಂ ಲೋದಿಯ ವಿರುದ್ಧ ಬಾಬರ್ ಗೆಲ್ಲೋಕೆ ಮುಖ್ಯ ಕಾರಣವೇ ಆತನ ಯುದ್ಧತಂತ್ರ. ಬಾಬರ್ ಭಾರತದಲ್ಲಿ ಮೊದಲ ಬಾರಿಗೆ ಫಿರಂಗಿಗಳು ಮತ್ತೆ ಸಿಡಿಮದ್ದಿನ ಬೃಹತ್ ಬಳಕೆಯನ್ನ ಶುರು ಮಾಡಿದ. ಜತೆಗೆ ಶತ್ರುಗಳನ್ನ 2 ಕಡೆಯಿಂದ ಸುತ್ತುವರಿಯುವ ತುಲುಘ್ಮಾ ಅನ್ನೋ ಒಂದು ಭಿನ್ನವಾದ ಯುದ್ಧತಂತ್ರವನ್ನ ಬಳಸಿ ದೆಹಲಿಯ ಸಿಂಹಾಸನವನ್ನ ವಶಪಡಿಸಿಕೊಂಡ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಬಾಬರ್ ಒಂದು ಯುದ್ಧ ಗೆದ್ದ ತಕ್ಷಣ ಸುಮ್ನಾಗ್ಲಿಲ್ಲ. 1526ರಲ್ಲಿ ಪಾಣಿಪತ್ ಕದನ, 27ರಲ್ಲಿ ರಜಪೂತರ ರಾಣಾ ಸಾಂಗಾನ ವಿರುದ್ಧ ಖಾನ್ವಾ ಕದನ, 28ರಲ್ಲಿ ಚಂದೇರಿ ಕದನ, ಮತ್ತೆ 1529ರಲ್ಲಿ ಅಫ್ಘಾನರ ವಿರುದ್ಧ ಘಾಗ್ರಾ ಕದನ. ಹೀಗೆ ಸತತ 4 ವರ್ಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ ಯುದ್ಧಗಳನ್ನ ಮಾಡಿ 1530ರಲ್ಲಿ ತಾನು ಸಾಯೋಷ್ಟ್ರಲ್ಲಿ ಮುಘಲ್ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿ ಬುನಾದಿ ಹಾಕ್ಬಿಟ್ಟಿದ್ದ. ಈ ಸತತ ಯುದ್ಧಗಳ ವರ್ಷಗಳನ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತಿದ್ಯಾ? ಇಲ್ಲೊಂದು ಅದ್ಭುತವಾದ ಸ್ಮರಣೆ ತಂತ್ರವಿದೆ ನೋಡಿ. ಹಿಂದಿಯಲ್ಲೇ ಪಾನಿಪಿಯಾ, ಖಾನಾ ಖಾಯ, ಚಂದಾಲಿಯಾ, ಘರ್ ಗಯಾ, ಮರ್ ಗಯಾ ಅಂತಾರೆ. ಅಂದ್ರೆ ನೀರು ಕುಡ್ದ ಅಂದ್ರೆ ಪಾನಿಪತ್, ಊಟ ಮಾಡದ ಅಂದ್ರೆ ಖಾನ್ವಾ, ಚಂದ ತಗೊಂಡ ಅಂದ್ರೆ ಚಂದೇರಿ, ಮನೆಗ್ ಹೋದ ಅಂದ್ರೆ ಘಾಗ್ರಾ, ಕೊನೆಗೆ ಸತ್ತ. ಈ ಒಂದು ಸಿಂಪಲ್ ಟ್ರಿಕ್ ಮೂಲಕ ಬಾಬರ್ನ ಯುದ್ಧಗಳನ್ನ ನಾವು ಲೈಫ್ ಲಾಂಗ್ ಮರೆಯೋಕ್ ಸಾಧ್ಯನೇ ಇಲ್ಲ. ಈಗ ಎರಡನೇ ಘಟ್ಟ, ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ. ಇಲ್ಲಿ ಕಥೆ ಒಂದು ಆಸಕ್ತಿದಾಯಕ ತಿರುವು ಪಡೆಯುತ್ತೆ. ಒಂದೆಡೆ ಹೊಸದಾಗಿ ಕಟ್ಟಿದ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋಕೆ ಪರದಾಡ್ತಿದ್ದ ಹುಮಾಯೂನ್ 1539ರ ಚೌಸಾ ಮತ್ತೆ 1540ರ ಕನ್ನೌಜ್ ಕದನಗಳಲ್ಲಿ ಸೋತು ಇರಾನಿಗೆ ಓಡಿ ಹೋಗ್ಬೇಕಾಯ್ತು. ಮತ್ತೊಂದೆಡೆ ಶೇರ್ ಶಾ ಸೂರಿಯನ್ನು ಒಬ್ಬ ಅಸಾಮಾನ್ಯ ಅಫ್ಘಾನ್ ನಾಯಕ ಹುಮಾಯೂನನ್ನೇ ಸೋಲ್ಸಿ ದೆಹಲಿಯಲ್ಲಿ 2ನೇ ಅಫ್ಘಾನ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಬಿಟ್ಟ. ಶೇರ್ ಶಾ ಸೂರಿ ಆಳಿದ್ದು ಕೇವಲ 5 ವರ್ಷ. ಆದ್ರೆ ಆತ ಮಾಡಿದ ಆಡಳಿತಾತ್ಮಕ ಬದಲಾವಣೆಗಳು ನಿಜಕ್ಕೂ ಅದ್ಭುತ. ಇವತ್ತಿಗೂ ಪ್ರಸಿದ್ಧವಾಗಿರುವ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನ ಕಟ್ಟಿಸಿದ. ನಾವಿಂದು ಜೇಬಲ್ಲಿಟ್ಕೊಂಡೋಡಾಡೋ ರೂಪಾಯಿ ಅನ್ನೋ ಪದ ಬಂದದ್ದೇ ಆತ ಪರಿಚಯಿಸಿದ ರೂಪಾಯಿ ನಾಣ್ಯದಿಂದ ಗೊತ್ತಾ? ತೂಕ, ಅಳತೆಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದಲ್ದೆ ರೈತರಿಗೆ ಪಟ್ಟಾ ಕೊಟ್ಟು ಕೇವಲ 1/3 ಭೂಕಂದಾಯವನ್ನ ಮಾತ್ರ ಫಿಕ್ಸ್ ಮಾಡಿದ. ಕಲಿಂಜರ್ ಕೋಟೆಯಲ್ಲಿ ಆತ ಅಕಸ್ಮಾತಿವಾಗಿ ಸಾಯ್ದೇ ಇದ್ದಿದ್ರೆ ಬಹುಶಃ ಮುಘಲ್ರು ವಾಪಸ್ ಬರೋದು ಕನ್ಸೇ ಆಗ್ತುತ್ತೇನೋ. ಬನ್ನಿ ಈಗ 3ನೇ ಭಾಗಕ್ಕೆ ಹೋಗೋಣ. ಅಕ್ಬರನ ಸುವರ್ಣ ಯುಗ. ಕೇವಲ 13ನೆಯ ವಯಸ್ಸಿಗೆ ಸಿಂಹಾಸನ ಏರಿದ ಅಕ್ಬರ್ ಆಡಳಿತದಲ್ಲಿ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಮಾಡ್ದ. ಅದೇ ಈ ಮನ್ಸಬ್ದಾರಿ ಸಿಸ್ಟಮ್. 1571ರಲ್ಲಿ ಶುರುವಾದ ಈ ವ್ಯವಸ್ಥೆ ಮುಘಲ್ ಆಡಳಿತದ ಬೆನ್ನೆಲುಬಾಯಿತು. ಇದು ಹೆಂಗೆ ಕೆಲಸ ಮಾಡ್ತಿತ್ತು ಅಂದ್ರೆ, ಪ್ರತಿಯೊಬ್ಬ ಅಧಿಕಾರಿಗೆ ಒಂದು ಮನ್ಸಬ್ ಅಂದ್ರೆ ರ್ಯಾಂಕ್ ಕೊಡ್ತಿದ್ರು. ಅವರ ಝ್ಯಾಟ್ ಅಂದ್ರೆ ಪರ್ಸನಲ್ ಸ್ಟೇಟಸ್ ಮತ್ತೆ ಸವಾರ್ ಅಂದ್ರೆ ಅವರು ಮೇಂಟೈನ್ ಮಾಡಬೇಕಾದ ಕುದುರೆಗಳ ಸಂಖ್ಯೆ. ಇದರ ಆಧಾರದ ಮೇಲೆ ಅವರಿಗೆ ವೇತನ ಫಿಕ್ಸ್ ಆಗ್ತಿತ್ತು. ಹಳೆಯ ಸಿಸ್ಟಮ್ಗಳಿಗಿಂತ ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿತ್ತು. ಆಡಳಿತದ ಜೊತೆಗೆ ಕಂದಾಯ ವ್ಯವಸ್ಥೆ ಕೂಡ ಕಂಪ್ಲೀಟಾಗಿ ಚೇಂಜ್ ಆಯಿತು. ಅಕ್ಬರ್ನ ಹಣಕಾಸು ಮಂತ್ರಿ ಟೋಡರ್ಮಲ್ 10 ಸಾಲ ಅಂದ್ರೆ 10 ವರ್ಷಗಳ ಕಂದಾಯ ವ್ಯವಸ್ಥೆಯನ್ನ ಜಾರಿಗೆ ತಂದ. ಈ ಟೇಬಲ್ ನೋಡಿ, ಭೂಮಿಯನ್ನ ಎಷ್ಟು ಸೈಂಟಿಫಿಕ್ ಆಗಿ ವಿಂಗಡಿಸಿದ್ರು ಅಂತ. ಪೋಲಾಜ್, ಪರೋತಿ, ಚಾಚರ್ ಮತ್ತೆ ಬಂಜರ್ ಅಂತ ಭೂಮಿಯ ಫಲವತ್ತತೆ ಮೇಲೆ ಡಿವೈಡ್ ಮಾಡಿದ್ರು. ಇದರಿಂದ ಯಾವ ರೈತನಿಗೂ ಅನ್ಯಾಯ ಆಗದ ಹಾಗೆ ನ್ಯಾಯಯುತವಾಗಿ ಟ್ಯಾಕ್ಸ್ ಹಾಕೋಕೆ ಸಾಧ್ಯವಾಯಿತು. ಆದ್ರೆ ಅಕ್ಬರ್ ದಿ ಗ್ರೇಟ್ ಆಗಿದ್ದು ಬರೀ ಯುದ್ಧಗಳಿಂದ ಅಲ್ಲ, ಆತನ ವಿಶಾಲ ಮನೋಭಾವದಿಂದ.
ಆತ ಸುಲ್ಹೆ ಕುಲ್ ಅಂದ್ರೆ ಯೂನಿವರ್ಸಲ್ ಪೀಸ್ ಅನ್ನೋ ಪಾಲಿಸಿ ತಂದ. ಎಲ್ಲ ಧರ್ಮದ ವಿದ್ವಾಂಸರು ಸೇರಿ ಚರ್ಚೆ ಮಾಡೋಕೆ ಇಬಾದತ್ ಖಾನಾ ಕಟ್ಸಿದ. ಅಷ್ಟೇ ಅಲ್ಲ, ಮುಸ್ಲಿಮೇತರರ ಮೇಲಿದ್ದ ಜಿಜಿಯಾ ಟ್ಯಾಕ್ಸ್ ಅನ್ನ ಕ್ಯಾನ್ಸಲ್ ಮಾಡ್ದ. ಈ ಧಾರ್ಮಿಕ ಸಹಿಷ್ಣುತೆ ನೋಡೆ ಆ ಸ್ಥಾನದ ಇತಿಹಾಸಕಾರ ಅಬುಲ್ ಫಜಲ್ ಆತನನ್ನ ಇನ್ಸಾನ್-ಎ-ಕಾಮಿಲ್ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಅಂತ ಕರೆದದ್ದು. ಈಗ 4ನೇ ಭಾಗ, ವಾಸ್ತುಶಿಲ್ಪದ ಉತ್ತುಂಗ. ಶಹಜಹಾನ್ನ ಕಾಲ ಅಂದ್ರೇನೆ ಆರ್ಕಿಟೆಕ್ಚರ್ನ ಗೋಲ್ಡನ್ ಏಜ್ ಅಲ್ವಾ? ಉಸ್ತಾದ್ ಅಹ್ಮದ್ ಲಾಹೋರಿ ಡಿಸೈನ್ ಮಾಡಿದ ಬಿಳಿ ಅಮೃತಶಿಲೆಯ ಆ ಜಗತ್ಪ್ರಸಿದ್ಧ ತಾಜ್ ಮಹಲ್, ದೆಹಲಿಯ ಬೃಹತ್ ಜಾಮಾ ಮಸೀದಿ ಮತ್ತೆ ಕೆಂಪು ಕೋಟೆ ಇವೆಲ್ಲ ಈ ಕಾಲದ ಅದ್ಭುತ ಕೊಡುಗೆಗಳು. ಈ ಟೈಮಲ್ಲಿ ಕಲ್ಲಿನ ಮೇಲೆ ಬೆಲೆ ಬಾಳುವ ಹರಳುಗಳನ್ನ ಕೆತ್ತುವ ಪಿಯತ್ರ ಡ್ಯೂರಾ ಅನ್ನೋ ಟೆಕ್ನಿಕ್ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ನೂರ್ಜಹಾನ್ ಶುರು ಮಾಡಿದ ಈ ಕಲೆಯನ್ನ ಶಹಜಹಾನ್ ಎಲ್ಲೆಡೆ ವ್ಯಾಪಕವಾಗಿ ಬಳಸ್ದ. ಮುಘಲರ ಬಳಿ ಎಷ್ಟೊಂದು ಸಂಪತ್ತಿತ್ತು ಅಂದ್ರೆ ಊಹಿಸ್ಕೊಳ್ಳೋಕೂ ಅಸಾಧ್ಯ. ದಿವಾನೆ ಖಾಸ್ನಲ್ಲಿಟ್ಟಿದ್ದ ನವಿಲು ಸಿಂಹಾಸನ ಅಥವಾ ತಖ್ತೆ ತಾವೂಸ್ ಅನ್ನೋ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳೆ. ಅಕ್ಷರಶಃ 1100 ಕೆಜಿಗೂ ಹೆಚ್ಚು ಶುದ್ಧ ಚಿನ್ನದಿಂದ ಇದನ್ನ ಮಾಡಿದ್ರು. ಅದಕ್ಕೆ ಕಿರೀಟಪ್ರಾಯವಾಗಿ ಇತಿಹಾಸ ಪ್ರಸಿದ್ಧ ಕೊಹಿನೂರ್ ವಜ್ರ ಇತ್ತು. ಈ ಸಾಮ್ರಾಜ್ಯದ ಅಗಾಧ ಸಂಪತ್ತು ಮತ್ತೆ ವೈಭವಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಬನ್ನಿ ಈಗ 5ನೇ ಭಾಗಕ್ಕೆ ಹೋಗೋಣ. ಇಲ್ಲಿಂದ ಸಾಮ್ರಾಜ್ಯದ ಅಸಲಿ ಕಥೆ ಉಲ್ಟಾ ಆಗುತ್ತೆ. ಔರಂಗಜೇಬ್ ಮತ್ತು ಅವನತಿ. ಔರಂಗಜೇಬ್ ಅಧಿಕಾರಕ್ಕೆ ಬಂದ ತಕ್ಷಣ ಸಾಮ್ರಾಜ್ಯದ ದಿಕ್ಕೇ ಬದಲಾಯಿತು. ಹಿಂದಿನ ರಾಜರ ಟಾಲರೆನ್ಸ್ ಪಾಲಿಸಿಯನ್ನ ಇವನು ಕಂಪ್ಲೀಟಾಗಿ ಕೈಬಿಟ್ಟ. ಅಕ್ಬರ್ ಕ್ಯಾನ್ಸಲ್ ಮಾಡಿದ್ದ ಜಿಜಿಯಾ ಟ್ಯಾಕ್ಸ್ ಮತ್ತೆ ವಾಪಸ್ ಬಂತು. ಫತಾವಾಯೆ ಆಲಂಗೀರಿ ಅನ್ನೋ ಕಟ್ಟುನಿಟ್ಟಿನ ಕಾನೂನುಗಳನ್ನ ಜಾರಿಗೆ ತಂದ. ಇಸ್ಲಾಂಗೆ ಮತಾಂತರ ಆಗಲ್ಲ ಅಂದಿದ್ದಕ್ಕೆ 9ನೆಯ ಸಿಖ್ ಗುರು ತೇಗ್ ಬಹದ್ದೂರ್ ಅವರನ್ನ ಹತ್ಯೆ ಮಾಡಿಸಿದ. ಈ ಕಠಿಣ ನಿರ್ಧಾರಗಳಿಂದ ಏನಾಯ್ತು ಅಂದ್ರೆ ಸಿಖ್ರು ಮತ್ತೆ ಮರಾಠರಂತಹ ಬಲಿಷ್ಠ ಮಿತ್ರರೇ ಬದ್ಧ ಶತ್ರುಗಳಾದ್ರು. ಬಂಡಾಯಗಳು ಶುರುವಾದವು. 25 ಇದೊಂದು ಬರೀ ನಂಬರಲ್ಲ, ಮುಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಬಹುದೊಡ್ಡ ಬ್ಲಂಡರ್ ಇದು. ಔರಂಗಜೇಬ್ ದಕ್ಷಿಣ ಭಾರತದ ಡೆಕ್ಕನ್ ಪ್ರಾಂತ್ಯವನ್ನ ಗೆಲ್ಲಲೇಬೇಕು ಅನ್ನೋ ಭ್ರಮೆಯಲ್ಲಿ ಬರೋಬ್ಬರಿ 25 ವರ್ಷಗಳ ಕಾಲ ಅಲ್ಲಿಯೇ ಕೂತ್ಬಿಟ್ಟ. ಹೀಗೆ ರಾಜಧಾನಿಯನ್ನೇ ಕಡೆಗಣಿಸಿದ ಕಾರಣ ಆಡಳಿತ ಕಂಪ್ಲೀಟಾಗಿ ಕುಸಿಯಿತು. ನಿರಂತರ ಯುದ್ಧಗಳಿಂದ ಬೊಕ್ಕಸದಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಗಿ ಟ್ರೆಷರಿ ಸಂಪೂರ್ಣ ಬರಿದಾಯಿತು. ಕೊನೆಯ ಭಾಗ, ಕೊನೆಯ ಮುಘಲ್ ಆಡಳಿತಾಗಾರರು. ಈ ಟೈಮ್ಲೈನ್ ನೋಡಿ ಸಾಮ್ರಾಜ್ಯ ಎಷ್ಟು ಫಾಸ್ಟಾಗಿ ಕುಸಿತು ಅಂತ. 1707ರಲ್ಲಿ ಔರಂಗಜೇಬ್ ಸತ್ತ. ಆಮೇಲೆ ಬಂದವರೆಲ್ಲ ತೀರಾ ವೀಕ್ ಇದ್ರು. 1717ರಲ್ಲಿ ಫರೂಕ್ ಸಿಯಾರ್ ಬ್ರಿಟಿಷರ್ಗೆ ಫ್ರೀ ಟ್ರೇಡ್ ಮಾಡೋಕೆ ಪರ್ಮಿಷನ್ ಕೊಟ್ಬಿಟ್ಟ. ಅದೇ ಬ್ರಿಟಿಷರು ಬೆಳೆಯೋಕೆ ಕಾರಣವಾಯಿತು. 1739ರಲ್ಲಿ ಅಫ್ಘಾನ್ ದೊರೆ ನಾದಿರ್ ಶಾ ದೇಳಿ ಮೇಲೆ ದಾಳಿ ಮಾಡಿ ಆ ಭವ್ಯವಾದ ನವಿಲು ಸಿಂಹಾಸನ, ಕೊಹಿನೂರ್ ವಜ್ರ ಎಲ್ಲವನ್ನೂ ದೋಚಿಕೊಂಡು ಹೋದ. ಫೈನಲಿ 1887ರ ದಂಗೆಯ ನಂತರ ಕೊನೆಯ ದೊರೆ ಬಹದ್ದೂರ್ ಶಾ ಜಫರ್ನನ್ನ ಬ್ರಿಟಿಷರು ದೇಶದಿಂದಲೇ ಹೊರಹಾಕೋದ್ರೊಂದಿಗೆ ಆ ಭವ್ಯ ಸಾಮ್ರಾಜ್ಯದ ಕತೆ ಮುಗೀತು. ಇಲ್ಲಿ ಕಾಸಸ್ ಅಂಡ್ ಎಫೆಕ್ಟ್ ಹೆಂಗ್ ವರ್ಕ್ ಆಯ್ತು ಅಂದ್ರೆ, ಡೆಲ್ಹಿಲ್ ಕೂತಿದ್ದ ರಾಜ ವೀಕ್ ಆಗ್ತಿದ್ದ ಹಾಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದ ಪವರ್ಫುಲ್ ಗಣ್ಯರೆಲ್ಲ ತಾವೇ ಸ್ವತಂತ್ರರು ಅಂತ ಘೋಷಣೆಗೊಳಿಸ್ಕೊಂಡ್ಬಿಟ್ರು. ನಿಜಾಮುಲ್ ಮುಲ್ಕ್ ಹೈದರಾಬಾದ್ನಲ್ಲಿ, ಸಾದತ್ ಖಾನ್ ಅವಧ್ನಲ್ಲಿ, ಮುರ್ಷಿದ್ ಕುಲಿ ಖಾನ್ ಬಂಗಾಳದಲ್ಲಿ, ಹೀಗೆ ತಮ್ಮದೇ ರಾಜ್ಯಗಳನ್ನ ಕಟ್ಕೊಂಡ್ರು. ಡೆಲ್ಹಿಯಲ್ಲಿ ಮುಘಲ್ ಚಕ್ರವರ್ತಿ ಕೇವಲ ಹೆಸರಿಗೆ ಮಾತ್ರ ರಾಜನಾಗಿ ಉಳಿದುಕೊಂಡ. ಅಂತಿಮವಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ವಿವರಣೆಯನ್ನ ಮುಗಿಸೋಣ. ಈ ಶ್ರೇಷ್ಠ ಮುಘಲರ ಪತನ, ಪವರ್ ಅಥವಾ ಅಧಿಕಾರದ ಬಗ್ಗೆ ನಮ್ಮಲ್ಲಿ ಏನನ್ನ ಕಲಿಸುತ್ತೆ? ಬಾಬರ್, ಅಕ್ಬರ್ ಅಂತವರು ಕಟ್ಟಿದ ಪ್ರಪಂಚದ ಅತಿ ಹೆಚ್ಚು ಸಂಪತ್ತು ಹೊಂದಿದ್ದ ಇಷ್ಟು ದೊಡ್ಡ ಸಾಮ್ರಾಜ್ಯ ಕೇವಲ ಆಂತರಿಕ ಜಗಳಗಳು, ತಪ್ಪು ನಿರ್ಧಾರಗಳು ಮತ್ತೆ ಅತಿಯಾದ ಆಸೆಯಿಂದಾಗಿ ಕೆಲವೇ ದಶಕಗಳಲ್ಲಿ ಹೇಗೆ ಮಣ್ಣು ಪಾಲಾಯಿತು ಅಂತ ನಾವೆಲ್ಲ ನೋಡಿದ್ವಿ. ಅಧಿಕಾರ ಎಷ್ಟೇ ಬಲಿಷ್ಠವಾಗಿರ್ಲಿ, ಕಾಲದ ಮುಂದೆ, ತಪ್ಪು ನಿರ್ಧಾರಗಳ ಮುಂದೆ ಅದು ಶಾಶ್ವತವಲ್ಲ ಅಲ್ವಾ? ಮುಘಲ್ ಇತಿಹಾಸದ ಈ ರೋಚಕ ಪ್ರಯಾಣ ನಿಮಗೆ ಅರ್ಥಪೂರ್ಣವಾಗಿತ್ತು ಅಂತ ಭಾವಿಸ್ತೇನೆ. ನಮ್ಮ ಈ ಕಲಿಕೆಯ ಪಯಣ ಹೀಗೆಯೇ ಮುಂದುವರಿಯಲಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ವಿವರಣೆಯಲ್ಲಿ ಸಿಗೋಣ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.